ನಿತ್ಯ ನರಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಆರತಿ ರಾವ್ ಮನಸ್ಪಿಚ್ಚಿ ಸಾಕಷ್ಟು ಮಾತಾಡಿದ್ದಾರೆ. ಅಂತೂ ಯಾರು ಏನೇ ಹೇಳಿದವರು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ. ಹೀಗಾಗಿ ಅಂದ್ರೆ ಕೊನೆಗೆ ಅವರೇ ಪರೀಕ್ಷೆ ಮಾಡಬೇಕು ಅಂತ ನಿಂತರು. ಬನ್ನಿ ಮತ್ತಷ್ಟು ಚರ್ಚೆ ಮಾಡ್ತೀನಿ ಆರತಿ ಅವ್ರ ಜೊತೆಗೆ. ಆರತಿ ಅವರೇ, ತಾವು ಹೇಳಿದ್ರಿ ಪರೀಕ್ಷೆ ಮಾಡಬೇಕು ಅಂತ ನನ್ನ ತೀರ್ಮಾನ ಮಾಡಾಯ್ತು, ಇದರ ಸತ್ಯಾಸತ್ಯತೆಗಳೇನು, ಜೊತೆಗೆ ಇದು ಸುಳ್ಳು ಅಂತ ಸಾಬೀತಾಗಲಿ ಅನ್ನೋವಂಥ ಉದ್ದೇಶದಿಂದ ನೀವು ಪರೀಕ್ಷೆ ಮಾಡಿದ್ರಿ. ಹೇಗೆ? ಸ್ವಾಮಿ ರೂಮಲ್ಲಿ ಒಂದು ಕ್ಯಾಮ್ರಾ ಇಟ್ಬಿಟ್ಟು, ಒಂದು ಹಿಡನ್ ಕ್ಯಾಮ್ರಾ ಇಟ್ಟು, ಅಲ್ಲಿ ಏನು ನಡೀತೆ ಅಂತ ಪ್ರೂಫ್ ಇವರಿಗೆ ತೋರಿಸ್ಬೇಕು ಹಾಗೆ ಅಂತ ಯೋಚನೆ ಮಾಡಿ ಒಂದು ಏರ್ ಪ್ಯೂರಿಫೈಯರ್ನಲ್ಲಿ ಮೋಷನ್ ಆಕ್ಟಿವೇಟೆಡ್ ಕ್ಯಾಮ್ರಾ ಸಿಕ್ತು. ಅದನ್ನು ತಗೊಂಡು ಸ್ವಾಮಿ ಹತ್ರ ಹೋಗಿ ಪರ್ಮಿಷನ್ ಕೇಳಿದೆ. ಸ್ವಾಮಿ, ನಿಮ್ಮ ರೂಮಲ್ಲಿ ಒಂದು ಏರ್ ಪ್ಯೂರಿಫೈಯರ್ ನಾನು ಇಡಬೇಕು ಹಾಗೆ ಅಂತ. ಅವರು ಓಕೆ ಅಂದರು. ಸೊ ಅದನ್ನು ಹೋಗಿ ಅವ್ರ ರೂಮಲ್ಲಿ ಇಟ್ಬಿಟ್ಟು, ಡಿಸೆಂಬರ್ 2009 ಇಟ್ಬಿಟ್ಟು 2 ದಿನ ಆದಮೇಲೆ ಆ ಏರ್ ಪ್ಯೂರಿಫೈಯರ್ನ ಅವ್ರ ರೂಮಿಂದ ಹೊರಗೆ ತಗೊಂಡೋದೆ. ಧರ್ಮ ಹೇಳಿದ್ದು, ಲೆನಿನ್, ವಿನಯ್, ಇವರು ಎಲ್ಲರೂ ಹೇಳಿದ್ದು ಸುಳ್ಳೇ ಇರುತ್ತೆ ಅಂತ ಅಷ್ಟು ಒಂದು ಸ್ಟ್ರಾಂಗ್ ನಂಬಿಕೆನಲ್ಲಿದ್ದೆ. ಆದರೆ ಆ ವಿಡಿಯೋ ನೋಡಿದ್ರೆ ಅದರಲ್ಲಿ ತುಂಬಾ ಒಂದು ನನಗೆ ಶಾಕ್ ಆಗೋಯಿತು. ಅದರಲ್ಲಿ ನನಗೆ ಮೋಸ್ಟ್ ಶಾಕಿಂಗ್ ಆ್ಯಂಡ್ ಅಪ್ಸೆಟಿಂಗ್ ಏನು ಅಂದರೆ, ನನ್ನ ನಂಬಿಕೆನ ಈ ಥರ ಮೋಸ ಮಾಡಿ, ನನ್ನ ಈ ಥರ ಒಂದು ಜೀವನ್ ಮುಕ್ತಿಗೆ ಇದು ಒಂದು ಪವಿತ್ರವಾದ ಪಾತ್ ಹಾಗೆ ಅಂತ ಹೇಳಿ ನನ್ನ ಮೋಸ ಮಾಡಿದಾರಲ್ಲ, ಹಾಗೇನೋ ಒಂದು ಥಾಟೇ ನನಗೆ ಬರ್ತಿತ್ತು. ಅವರು ಬೇರೆ ಹೆಂಗಸರ ಜೊತೆ ಇದ್ರೂ ಎಂಬುದು ನನಗೆ ಅಷ್ಟು ಶಾಕಿಂಗ್ ಅಲ್ಲ, ಬಟ್ ನನ್ನ ಈ ಥರ ಎಲ್ಲ ಹೇಳಿ ಮೋಸ ಮಾಡಿದ್ರಲ್ಲ ಹಾಗೆ ಅಂತ ನಾನು ನೆನೆಸುವಾಗ ನನಗೆ ನಾನು ಇಷ್ಟು ವರ್ಷ 5 ವರ್ಷದಿಂದ 6 ವರ್ಷದಿಂದ ನಿತ್ಯಾನಂದನ ಮೇಲೆ ಇಟ್ಟಿದ್ದ ನಂಬಿಕೆ ಆ ವಿಡಿಯೋ ನೋಡಿದ ಮೇಲೇ ನನಗೆ ಒಡಿತು. ನಾನು ಇಷ್ಟು ವರ್ಷ ಒಂದು ಸ್ಪೆಲ್ಲಲ್ಲಿದ್ದೆ, ಆ ಸ್ಪೆಲ್ ಆವಾಗಲೇ ನನ್ನ ಮೇಲಿಂದ ಹೋಯಿತು. ಆವಾಗಲೇ ನನಗೆ ಅನ್ಸಕ್ಕಾರಂಭಿಸಿತು, ಹೇಗೆಲ್ಲ ನಾವು ನಂಬಿಕೆ ಮೋಸ ಹೋಗಿದ್ದೀವಿ. ಕೇವಲ ನನ್ನ ಒಂದು ಪ್ರಾಸ್ಟಿಟ್ಯೂಟ್ ಥರ ಮಾಡಿಬಿಟ್ಟ ನಿತ್ಯಾನಂದ. ನಾನು ಭಾಳ ಶಾಕ್ ಆಗಿಬಿಟ್ಟು ಆ ವಿಡಿಯೋನ ಧರ್ಮ ಹತ್ರ ನೋಡೋಕ್ಕೆ ಕೊಟ್ಬಿಟ್ಟು ನಾನು ಆಶ್ರಮದಿಂದ ಹೊರಟ್ಬಿಟ್ಟೆ. ಇದು ಗೊತ್ತಾದ ಮೇಲೆ ನನ್ನಿಂದ ಅಲ್ಲಿ ಒಂದು ಕ್ಷಣನೂ ಇರೋಕ್ಕಾಗಲಿಲ್ಲ. ಎಷ್ಟು ನಿಮಿಷದ ವಿಡಿಯೋ ಅದು? 2 ದಿನದಲ್ಲಿ ತೆಗೆದ ವಿಡಿಯೋ. ನನಗೆ ನಿಮಿಷ ಗೊತ್ತಿಲ್ಲ, ಬಟ್ ಅದರಲ್ಲಿ ಅದು ಮೋಷನ್ ಆಕ್ಟಿವೇಟೆಡ್ ಆಗಿದ್ದರಿಂದ ತುಂಬಾ ಸೆಗ್ಮೆಂಟ್ಸ್ ಕ್ಲಿಪ್ಪಿಂಗ್ಸ್ ಇದೆ ಅದರಲ್ಲಿ. ಪ್ರಾಬಬ್ಲಿ ಒಂದು 10 hours. ಬಹಳಷ್ಟು ಜನ ಏನು ಅಂದ್ಕೊಂಡಿದ್ರು ಅಂದರೆ, ಈ ವಿಡಿಯೋ ಅದನ್ನೆಲ್ಲ ರೆಕಾರ್ಡ್ ಮಾಡಿರೋನೇ ಲೆನಿನ್ ಅಂತ ಅನ್ನುವಂಥ ಒಂದು ಭಾವನೆ ಇತ್ತು. ತುಂಬ ಜನ ಗೊತ್ತಿಲ್ಲ ಅದು ಆರತಿ ಅವರ ಪ್ರಯತ್ನ ಅಂತ. ಲೆನಿನ್ ಧರ್ಮಾನಂದ
ಇದೆಲ್ಲ ಅವ್ರ ಕೈಗೆ ಬಂದಮೇಲೆ ನೋಡ್ಬಿಟ್ಟು ಅವರು ಸರ್ಪ್ರೈಸ್ ಆದರು. ಅವರಿಗೆ ಗೊತ್ತಿತ್ತು ಈ ಥರ ಏನೋ ನಡೀತಾಗಿದೆ ಅಂತ. ವಿಡಿಯೋ ನೋಡಿಬಿಟ್ಟು ಅವರು ಆಶ್ಚರ್ಯ ಆದರು ಅಂತ ಅನಿಸುತ್ತೆ. ಬಟ್ ಅವ್ರಿಗೆ ಇನ್ನೂ ಕನ್ಫರ್ಮೇಷನ್ ಸಿಕ್ತು. ಅದಕ್ಕೆ ಅವ್ರು ಆಮೇಲೆ ನಂತರ ಹೋಗಿ ಕಂಪ್ಲೇಂಟ್ ಕೊಟ್ಟರು ಇದನ್ನ ಬಗ್ಗೆ. ಆದರೆ ನಾನು ಇದೆಲ್ಲ ನೋಡಿಬಿಟ್ಟು ಅಲ್ಲಿದ್ದ ಹೊರಟೋಗ್ಬಿಟ್ಟೆ. ನನಗೆ ಆ ಕ್ಷಣದಿಂದ ನಿತ್ಯಾನಂದ ಮೇಲೆ ಇದ್ದ ನಂಬಿಕೆ ಪೂರ್ಣ ಒಡೆದೋಯ್ತು, ಹೊಟ್ಟೆ ಹೋಯ್ತು. ನನಗೆ ಆ ಶಬ್ದನೇ ಓನ್ಲಿ ವೇದನೆನೇ ಕೊಡ್ತಿತ್ತು. ಆ ಹೆಸರನ್ನೇ ನನಗೆ ವೇದನೆನೇ ಕೊಡ್ತಿತ್ತು. ನನ್ನಿಂದ ತಡೆಯೋಕ್ಕೆ ಆಗಲಿಲ್ಲ. ಅಲ್ಲಿಂದ ಹೊರಟ್ಬಿಟ್ಟೆ ನಾನು. ಸೊ ಇಲ್ಲಿ ತನಕ ನಿಮಗೇನು ಒಂದು ಮಾಯ ಆವರಿಸ್ಕೊಂಡಿತ್ತು, ಸೊ ಅಲ್ಲಿಗೆ ಬಿಡುಗಡೆ ಆಯ್ತಾ ಹಾಗಾದ್ರೆ ಅಂತ? ಎಷ್ಟೊಂದು ನೀವು ಮಾಡಿರುವಂಥದ್ದು ಅಂದರೆ, ಒಂದು ಒಳ್ಳೆ ಹುದ್ದೆ ಇತ್ತು, ನೀವು ಓದ್ನಲ್ಲಿ ಇಂಟೆಲಿಜೆಂಟ್, ನೀವು ಹೇಳ್ತಾ ಇದ್ದೀರಿ ನಮ್ಮ ತಂದೆ ತಾಯಿಗೆ ಒಂದು ಹೆಮ್ಮೆ ಇತ್ತು ಅಂತೇಳಿ ಅಂತ. ಅರೆ ಮಕ್ಕಳು ಹಿಂಗೆ ಆಗ್ತಾ ಇದ್ದಾರೆ, ಸ್ಕಾಲರ್ಶಿಪ್ಪಲ್ಲಿ ಓದ್ತಾ ಇದ್ದಾರೆ, ಅಮೆರಿಕದಲ್ಲಿ ಒಳ್ಳೆ ಕಂಪ್ನಿ ಕೆಲಸ ಸಿಕ್ತು, ಚೆನ್ನಾಗಿ ದುಡಿತಾ ಇದ್ದಾರೆ, ಇಷ್ಟಪಟ್ಟನ್ನು ಮದುವೆ ಮಾಡಿದ್ದೀವಿ ನಾವು, ದೇ ಆರ್ ವೆರಿ ಹ್ಯಾಪಿ. ಸಣ್ಣ ಪುಟ್ಟ ಗದ್ದಲ ಗಲಾಟೆಗಳು ಎಲ್ಲರ ಮನೆಯಲ್ಲೂ ಇರುತ್ತವೆ, ಅದನ್ನ ಹೊರತುಪಡಿಸಿ ತುಂಬ ಚೆನ್ನಾಗಿದ್ದಾರೆ ಅವರು. ಆಮೇಲೆ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದೆ, ಜೊತೆಗೊಂದು ಒಂದು ವಂಡರ್ಫುಲ್ ಭವಿಷ್ಯ ಇದೆ ನನ್ನ ಮಗಳಿಗೆ. ಇದೆಲ್ಲದೂ ಕೂಡ ಹೇಗೆ ಈ ಒಂದು ಕೆಟ್ಟ ನಂಬಿಕೆ ಅನ್ನೋದ್ರ ಸುತ್ತಾಕೊಂಡು ಹೆಂಗೆ ಹಾಳಾಗೋಗ್ಬಿಡ್ತು ಅಂತ. ಜೊತೆ ನೀವು ಗಂಡನ ಬಿಟ್ಟು ಬಂದ್ರಿ, ಗಂಡನಿಗೆ ಮೈಲಿ ಹುಷಾರಿಲ್ಲ, ಆಕ್ಸಿಡೆಂಟ್ ಆಗಿದೆ ಅಂದರೂ ಕೂಡ ಹೋಗಿ ನೋಡೋಷ್ಟು ಕೂಡ ನಿಮ್ಗೆ ವ್ಯವಧಾನ ಇರಲಿಲ್ಲ. ಎಲ್ಲದನ್ನೂ ಕೂಡ ನೀವು ತನು ಮನ ಧನ ಎಲ್ಲದನ್ನೂ ಕೂಡ ಅರ್ಪಿಸ್ಬಿಟ್ರಿ ನೀವು ಈ ನಿತ್ಯಾನಂದನಿಗೆ ಅಂತ. ಸಾಲದು ಅಂತೇಳಿ ನಿಮ್ಮ ತಂದೆ ತಾಯಿಗಳು ಕೂಡ ಬಂದು ಸೇರಿಕೊಂಡ್ರು. ಅದು ಎಲ್ಲದೂ ಕೂಡ ನಿಮ್ಮಿಂದಾಗೇನೆ. ಅಂದರೆ ಇರೋದನ್ನೆಲ್ಲ ನೀವು ನಿತ್ಯಾನಂದನಿಗೆ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಎಷ್ಟೋ ಸಾರಿ ನಿಮ್ಮ ತಂದೆಯವರಿಗೆ ಹೇಳಿದ್ದೀಯಂತೆ ನೀವು. ನಾನೇ ಅವ್ರನ್ನ ಮೋಟಿವೇಟ್ ಮಾಡಿದ್ದೀನಿ, ಆಶ್ರಮ ಹೋಗಿ ಸೇವೆ ಮಾಡಿ ಅವರಿಗೆ ನಿಮ್ಮ ರಿಟೈರ್ಮೆಂಟ್ ಹಣನೆಲ್ಲ ಕೊಟ್ಬಿಡಿ, ಅವರಿಗೆ ಕೊಟ್ಬಿಡಿ, ದಾನ ಮಾಡಿ. ಆಶ್ರಮದಿಂದ ಅವ್ರು ಬಿಟ್ಟು ಹೋದಾಗ ನಾನೇ ಅವ್ರ ಹತ್ರ ಮಾತಾಡಿ, ನೀವು ಯಾಕೆ ಆಶ್ರಮ ಬಿಡ್ತಾಗಿದ್ರ, ನೀವು ಮಾಡೋದು ಕರೆಕ್ಟ್ ಅಲ್ಲ, ನೀವು ವಾಪಸ್ ಹೋಗಬೇಕು ಹಾಗಂತ ನಾನು ಹೇಳಿದ್ರಿಂದ 2009 ಅವರು ಆಶ್ರಮ ವಾಪಸ್ ಹೋಗೋಣ ಅಂತ ಯೋಚನೆ ಮಾಡ್ತಿದ್ರು. ಅಲ್ಲ ಇಷ್ಟೊಂದೆಲ್ಲ ಇಟ್ಟಂತಹ ನಂಬಿಕೆ ಒಂದು ಕ್ಷಣ ನಾನು ಇಟ್ಟಿರೋ ನಂಬಿಕೆನೇ ಸುಳ್ಳು ಅಂತ ಅನಿಸ್ದಾಗ ಏನು ಅನಿಸ್ತು ನಿಮಗೆ ಅಂತ? ಸರ್, ನನ್ನ ಹೋಲ್ ವರ್ಲ್ಡ್ ಕೇಮ್ ಕ್ರಾಶಿಂಗ್. 1 ತಿಂಗಳು ಇದ್ದೆ ನಮ್ಮ ತಂದೆ ತಾಯಿ ಜೊತೆ. ಅವ್ರಿಗೆ ಭಾಳ ಆಶ್ಚರ್ಯ, ಇಷ್ಟು ದಿನ ಹೇಗೆ ನೀವು ನಮ್ಮ ಜೊತೆ ಇದ್ದೀಯಾ ಅಂತ. ಯಾಕಂದರೆ 5 ವರ್ಷದಲ್ಲಿ ನನ್ನ ಹಸ್ಬೆಂಡ್ನ ಇಗ್ನೋರ್ ಮಾಡಿದ ಥರ ನನ್ನ ಪೇರೆಂಟ್ಸ್ನೂ ಇಗ್ನೋರ್ ಮಾಡಿದ್ದೆ. 5 ವರ್ಷ ಇಂಡಿಯಾಗೆಲ್ಲ ಬರುವಾಗ 1 ದಿನ ಅವ್ರ ಜೊತೆ ಇದ್ಬಿಟ್ಟು, 3 ತಿಂಗಳು ಆಶ್ರಮ ಇದ್ಬಿಟ್ಟು ವಾಪಸ್ ಹೋಗುವಾಗ 1 ದಿನ ಅವ್ರ ಜೊತೆ ಇದ್ಬಿಟ್ಟು ಹೋಗ್ತಿದ್ದೆ. ಆ ಥರ ನಾನು ಫುಲ್ ಟೈಮ್, ಫುಲ್ mind and body was dedicated to the mission. 2009 ನನ್ನ ಗಂಡನ್ ಬಿಟ್ಬಿಟ್ಟು ಆಶ್ರಮ ಬಂದು ಸೇರ್ಕೋ ಅಂತ ನನಗೆ ಸ್ವಾಮಿ ಹೇಳಿದ್ರು. ಅದು ದೇವ್ರ ದಯದಿಂದ ನಾನು ಆ ಸ್ಟೆಪ್ ತಗೊಳ್ಳಿಲ್ಲ. ಬಟ್ ಅಷ್ಟಂಕ ನಾನು ಅವ್ರನ್ನ ನಂಬದೆ, ಅದನ್ನೂ ಮಾಡೋಕ್ಕೆ ನಾನು ರೆಡಿಯಾಗಿದ್ದೆ. ಆದರೆ ಇದು ಈ ಘಟನೆ ಆದ್ಮೇಲೆ ನನಗೆ ನಾವು ಹೀಗೆ ಮಾಡಿಬಿಟ್ಟಿವಲ್ಲ, ಹೇಗೆ ಈ ಥರ ಆಯಿತು ಅಂತ ನಾನೇ ನಂಬಕ್ಕಾಗಲಿಲ್ಲ. ಒಂದು ಡೀಪ್ ಡಿಪ್ರೆಷನಲ್ಲಿ ನಾನು ಹೊಟ್ಟೋಗಿದ್ದೆ. ಒಂದು ತಿನ್ನಕ್ಕೆ ಇಂಟ್ರೆಸ್ಟ್ ಇಲ್ಲ, ನಿದ್ದೆ ಮಾಡಿದೆ, ಊಟ ಮಾಡಿದೆ. 1 ತಿಂಗಳು ಇದ್ದೆ. ನಮ್ಮ ತಂದೆ ತಾಯಿನೂ ಕೇಳ್ತಿದ್ರು, ಯಾಕಮ್ಮ ನೀನು ನಿನ್ನ ಮೈಂಡ್ ನೋಡ್ಕೋತಾಗಿಲ್ಲ. ಬಟ್ ನಾನು ಯಾವಾಗಲೂ ಇರೋ ಥರ ಕೆಲಸದಲ್ಲಿ, ಮಿಷನ್ ಕೆಲಸದಲ್ಲಿ ನನ್ನ ಧ್ಯಾನ ಇದೆ, ಅದಕ್ಕೆ ನಾನು ಇದೆಲ್ಲ ಮಾಡ್ತಾಗಿಲ್ಲ ಅಂತ ಅವರು ಅಂದ್ಕೊಂಡಿದ್ರು. ನಾನು ಅವ್ರ ಹತ್ರ ಹೇಳಬೇಕು ಅಂತ ಬಂದ್ಬಿಟ್ಟು ಹೇಳೋಕ್ಕಾಗದೆ, ಐ ವಾಸ್ ಸೋ ಅಶೇಮ್ಡ್. ಹೇಗೆ ಹೇಳೋದು ಅಂತ ನಾನು ಬಾಯಿ ಮುಚ್ಕೊಂಡು ವಾಪಸ್ ಹೊಟ್ಟೋಗ್ಬಿಟ್ಟೆ.
ಎಸ್ ಮೇಡಮ್, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಬಹುಶಃ ಏನು ಅಂತಂದರೆ, ಇಂಥ ಒಂದು ಸ್ಥಿತಿಯನ್ನು ತಲುಪಿ ಬಹುಶಃ ಹೇಗೆ ನೀವು ಚೇತರಿಸ್ಕೊಂಡ್ರಿ ಅಂತ, ಅದು ಬಹಳ ದೊಡ್ಡ ಪ್ರಶ್ನೆ ಅದು. ಯಾಕಂದರೆ ಮತ್ತೆ ವಾಪಸ್ ಹೊರಟೋಗಿದ್ದೀವಿ ಅಮೆರಿಕಕ್ಕೆ, ಮತ್ತೆ ಹೊಸ ಬದುಕನ್ನು ಹುಡುಕೊಂಡು. ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ಇನ್ನಷ್ಟು ಚರ್ಚೆ ಮಾಡೋಣ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ದೀವಿ ಅಂತ ಅನಿಸ್ತಾ ಇದೆ. ಯಾಕಂದರೆ ಇಷ್ಟೊಂದೆಲ್ಲ ಅನ್ಯಾಯ ಆಗಿದೆ ಗೊತ್ತಾದಾಗ, ಆ ಮನಸ್ಸು ಬಿರಿದಾಗ, ನಾನು ಎಂಥ ಸ್ಥಿತಿನಲ್ಲಿದ್ದೀನಿ, ನಾನು ಎಂಥ ಕೆಟ್ಟ ಕೆಲಸ ಮಾಡಿಬಿಟ್ಟೆ, ನನ್ನ ಮುಂದಿನ ಭವಿಷ್ಯ ಏನು, ಜೊತೆ ನನ್ನ ನಂಬಿದವ್ರನ್ನೆಲ್ಲ ನಾನು ಮರೆತು ಯಾರನ್ನೋ ಇನ್ನೊಬ್ಬರ ಮೇಲೆ ನಂಬಿಕೆ ಇಟ್ಟು ಹೊರಟೋಗ್ಬಿಟ್ನಲ್ಲ ಅನ್ನುವಂಥ ಒಂದು ಆ ಭಾವನೆ ಒಂದು ಹೆಣ್ಣನ್ನು ಕಾಡಿದಾಗ ಆ ಸ್ಥಿತಿ ಹೇಗಿರಬೇಕು, ಬಹುಶಃ ಅದನ್ನು ಶಬ್ದಗಳಲ್ಲಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಅದರ ಮೇಲೆ ನಂಬಿಕೆ ಅನ್ನುವಂಥದ್ದು ಒಂದು ಮುರಿದು ಬಿದ್ದಾಗ ಯಾವ ರೀತಿ ಏನಾಗಬಹುದು, ಅದೇ ಆರತಿಯವರೆಗೂ ಆಗಿತ್ತು. ಆರತಿ ಮತ್ತೆ ಅಮೆರಿಕಕ್ಕೆ ಹೋದ್ರು. ಅದಾದ ನಂತರದ ಬೆಳವಣಿಗೆಗಳೇನು ನೋಡೋಣ ಸಣ್ಣ ವಿರಾಮದ ನಂತರ. Pain is not pain as you understand now, if you understand in a right way. Pleasure is not a pleasure as you understand now, if you understand in a right way.